ಮಾರ್ನಿಂಗ್ ಗೈಸ್, ಹ್ಯಾಪಿ ಯುಗಾದಿ ಎಲ್ಲರಿಗೂ. ಇವತ್ತು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಒನ್ ಬೈ ಒನ್ನು. ನಾನಿನ್ನೂ ಸ್ನಾನ ಮಾಡಿಲ್ಲ, ತಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಅಷ್ಟೇ. ನಿನ್ನೆ ಬೇರೆ ವಿಡಿಯೋನೇ ಎಂಡ್ ಮಾಡಿಲ್ಲ. ಓಕೆ, ನಿನ್ನೆ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಇವತ್ತು ಮಾಡ್ತೀನಿ ಬಿಡಿ. ಅದು ಸ್ವಲ್ಪ ಕೆಲಸ ಇದೆ, ಯಾಕಂದರೆ ಜಾಸ್ತಿ ಹೋಗಿದ್ವಿ. ನಿನ್ನೆ ಮಳೆ ಬೇರೆ ಸರಿಯಾಗಿತ್ತು ಗೈಸ್. ಮಮ್ಮಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತಿದ್ದಾರೆ. ಎಲ್ಲ 3 ರೂಮು ಮಮ್ಮಿ ಸ್ವಲ್ಪ ಗುಡಿಸಿದ್ರು, ನಾನು ನೋಡ್ಸ್ಕೊಂಡು ಬಂದ್ಬಿಟ್ಟೆ. ಎಲ್ಲ ಕೆಲಸ ಮುಗಿತ್ತು ನೋಡಿ. ಕಟ್ಟಿಂಗ್ ಮಾಡಿಸ್ಬೇಕು. ಅರೆ ಮ್ಯಾಚ್ ಇದೆಯಲ್ಲ ಗೈಸ್, ನೆಕ್ಸ್ಟ್ ತಿಂಗಳೇ ಮ್ಯಾಚು. ಅಬೌಟ್ 24th ಒಳಗಡೆ ಏನೋ ಇರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನಾನು ಅದೇ ಇವತ್ತು ಹೋಗಲ್ಲ ಮ್ಯಾಚ್ಗೆ, ಯಾಕಂದರೆ ಇವತ್ತು ಯುಗಾದಿ ಅಲ್ಲ. ಇವತ್ತು ಹೋಗಲ್ಲ, ನಾಳೆ ಹೋಗ್ತೀನಿ. ರಜತ್ ಫೋನ್ ಮಾಡಿದ್ದ ಬೆಳಗ್ಗೆನೆ, ಏನಾರು ಪ್ಲ್ಯಾನು ಅದು ಇದು ಅಂತ. ನನ್ನ ತಲೆಯಲ್ಲಿ ಸರಿಯಾಗಿರೋ ಐಡಿಯಾ ಬಂದಿದೆ. ರಜತ್ ಬರ್ತಾನೆ, ಅಮ್ಮಗ ಎಲ್ಲರಿಗೂ ಹಾಕ್ಕೊತೀನಿ ಅಷ್ಟೇ. ಸ್ಟೋರೇಜು ತುಂಬಿದೆ ಇವತ್ತಿಂದ. ಅದೇ ಇದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಇವತ್ತಿನ ಸ್ಟೋರೇಜ್ ಮುಗಿಸ್ಬಿಟ್ಟು ಎಲ್ಲ ಡಿಲೀಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ. ಆಮೇಲೆ ಎಲ್ಲ ಡಿಲೀಟ್ ಮಾಡ್ತೀನಿ. ಇವತ್ತು ಮಸ್ತಾಗಿದೆ ಗೈಸ್. ಇವತ್ತು ತುಂಬ ಕಂಟೆಂಟ್ ಇದೆ. ಯುಗಾದಿ ಬೇರೆ. ಇವಾಗ ಟೈಮ್ ವೇಸ್ಟ್ ಎಲ್ಲೂ ಮಾಡಲ್ಲ, ಪಟ ಅಂತ ಹಾಡು ಬೇರೆ ಹಾಕೊಂಬಿಟ್ಟಿದ್ದೀನಿ. ಯಾವುದದು ಬಾರಿಶ್ ಮೇ ತುಂಬ ಅಂದ್ರೆ ನೀವಲ್ಲ, ಆ ಹಾಡು ಹೆಸರು ಇಮೋಷನಲ್ ಡ್ಯಾಮೇಜ್. ಆಯಿತಾ, ಸರಿನಾ? ಇವಾಗ ಡೈರೆಕ್ಟಾಗಿ ಟ್ರಾನ್ಸಿಷನ್ ಮಾಡಲಾ ಬೇಡವಾ? ಟ್ರಾನ್ಸಿಷನ್ ಮಾಡಿಬಿಡ್ತೀನಿ ಗೈಸ್. ಡೈರೆಕ್ಟಾಗಿ ರೆಡಿ ಆದಮೇಲೆ ಟ್ರಾನ್ಸಿಷನ್ ಬರುತ್ತೆ. ಬರ್ತೀನಿ ನೋಡಿ. 3, 2, 1. A few moments ಗೈಸ್, ಟ್ರಾನ್ಸಿಷನ್ ಬಂತು. ಇವತ್ತು ನಮ್ಮ ಮನೇಲಿ ಎಲ್ಲ ಯುಗಾದಿಗೆ ಹೊಸ ಬಟ್ಟೆನೇ ಹಾಕೊಬೇಕಲ್ಲಪ್ಪ. ಹಳೇದೆಲ್ಲ ಹಾಕ್ಕೊಂಡ್ರೆ ಸೆಟ್ ಆಗಲ್ಲ. ನಮ್ಮಪ್ಪ ಅದೇನೇಲೋ ಇದೆಯಲ್ಲ ಶರ್ಟು, ಅದು ತಂದರು. ರಾಜು ಗೊತ್ತಿಲ್ಲ ಗೈಸ್, ತೆಗ್ದಿಟ್ಟಿರೋ ಹಾಕೊಂಡೆ ಅಷ್ಟೆ. ಇವಾಗ ಸ್ವೀಟು ಏನೋ ತೊಗೊಳಕ್ಕೆ ನಡಿ ಅಂತಾರೆ, ತೊಗೊಂಬ ಅಂದರು. ಸ್ವೀಟ್ ಗೈಸ್ ಆಯಿತು, ಸ್ವೀಟ್ ತೊಗೊಂಡು ಇವಾಗ ದೀಪದ ಎಣ್ಣೆ ತೊಗೊಳಕ್ಕೆ ಗೈಸ್. ಇದು ಎಣ್ಣೆ ಸಿಕ್ತು. ಬೆಲ್ಲ ತೊಗೊಳಕ್ಕೆ ಬಂದಿದ್ದೀನಿ ಗೈಸ್. ಬಂದೆ, ಎಲ್ಲ ಐಟಮ್ ಎಲ್ಲ ಸಿಕ್ತು. ಇವಾಗ ಹೋಗಿ ಈ ಬೆಲ್ಲನ ಸ್ವಲ್ಪ ಅದೇನೋ ಮಾಡ್ತಾರಲ್ಲ, ಎಲ್ಲೂ ಬೆಲ್ಲ ಅಲ್ಲ ಏನಪ್ಪ, ಅದು ನಂಗೆ ಗೊತ್ತಿಲ್ಲ ಗೈಸ್. ಅದು ಎಲೆದು, ನೀಮೆಲೆದು ಅದೇನೋ. What? Bro, what are you talking about, man? ಅದೇನೋ ಮಾಡ್ತಾರೆ ಗೈಸ್, ನಂಗೆ ಗೊತ್ತಿಲ್ಲ. ಹೋಗಿ ಮಾಡಿಕೊಡ್ಬೇಕು. ಸ್ವೀಟ್ ಇದೆಯಲ್ಲ, ನಂದಿನಿ ಉಲ್ಟಾ ಕಾಣಿಸೋದು ನಿಮಗೆಲ್ಲ, ನಂದಿನಿ. ಬನ್ನಿ ಇವಾಗ ಪೂಜೆ ಮಾಡಿಬಿಟ್ಟು ಬೇರೆ ಕತೆ ನೋಡೋಣ. ಇವಾಗ ಆಯಿತು ಗೈಸ್, ಅದು ಬೆಲ್ಲನ ಇವಾಗ ಪೂಜೆ ಮಾಡ್ತಿದ್ವಿ. ತೋರಿಸ್ತೀನಿ ಗೈಸ್. ಪೂಜೆ ಇವಾಗ ಮಮ್ಮಿ ಬಂದು ಕೊಡಬೇಕು ಪ್ರಸಾದ ಕೈಗೆ. ಇವಾಗ ಅದೇನೋ ಮಾಡ್ತಿದ್ದಾರೆ ಒಳಗಡೆ ಹೋಗಿ. ನಂದು ಆಯ್ತಲ್ಲ. ಇವತ್ತು ಔಟ್ಫಿಟ್ ಏನು ಡಾರ್ಕ್ ಬ್ಲೂ ಜೀನ್ಸು, ಗ್ರೀನ್ ಶರ್ಟ್ ಅಷ್ಟೇ. ಯಪ್ಪ, ಇವತ್ತು ಟೈಮು 12 ಗಂಟೆ ಆಗೋಯ್ತು. 1 ಅವರ್ ಆಯ್ತು. ನಾನು ಸ್ನಾನ ಮಾಡ್ಕೊಂಬಂದೆ, 1 ಅವರ್ ಆಗೋಯ್ತು. ಸರಿ, ಇವಾಗ ಏನು ಮಾಡೋದು, ಏನು ಕತೆನೂ ಗೊತ್ತಿಲ್ಲ. ರಜತ್ ಫೋನ್ ಮಾಡಿದ್ದ, ಮಾಡೋಣ ಎಲ್ಲ. ಟುಡೇ ಈಸ್ ಅವರ್ ಡೇ. ಓಕೆ, ಗಾಡ್ ಈಸ್ ಗ್ರೇಟ್. ಬೆಲ್ಲ ಅದು ಬಂದಿದೆಯಾ ಬಂದಿದೆ ಅಂತ ಗೈಸ್. ಎಲ್ಲ ತಿನ್ಕೊಂಬಿಡೋದ. ಜೈ ಶ್ರೀರಾಮ್.
ವಂಡರ್ಫುಲ್. ಪಡುವಷ್ಟಿಲ್ಲ, ಬರೀ ಸ್ವೀಟ್. ಹಾಂ, ನಿನ್ನ ಜೀವನ ಪೂರ್ತಿ ಸ್ವೀಟಾಗೇ ಇರಲಿ. ಥ್ಯಾಂಕ್ ಯು. ಮಾವಿನಕಾಯಿ ಕೊಡ್ರಿ, ಅದು ಮಾವಿನಕಾಯಿ. ಇವಾಗ ಸ್ವೀಟ್ ಕೊಡ್ತವ್ರೆ. ಸಾಕು. ನಂದಿನಿ ಪೇಡ. ಯಪ್ಪ, ಮಸ್ತಾಗಿತ್ತು. ಇವಾಗೆಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ಅಜ್ಜಿ ಮನೆಗೆ ಹೋಗೋಣ. ಅಜ್ಜಿ ಮನೆನೂ ಗೊತ್ತಿಲ್ಲ, ನೋಡಬೇಕು. ಎಲ್ಲ ಕ್ಲೋಸ್ ಆಗಿದೆ ಅಂತ ನೋಡ್ಬೇಕು ಗೈಸ್. ನಮ್ಮದೇ ಮನೆ, ನಂದು ಮನೆ. This is my house. This is my space. ಇಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. Wow. Okay. ಮೂರು ರೂಮ್ ಕೊಟ್ಬಿಟ್ಟು ನಾನು ಎಷ್ಟು ತಿಂದ್ರೇನೋ ಇದೇ ಬರಲ್ಲ, ಫ್ಯಾಟೇ ಬರಲ್ಲ. ನಡ್ದಿನೇ ಕ್ಯಾಲರೀಸ್ ಬರ್ನ್ ಆಗೋಗುತ್ತೆ. ಆಯಿತು, ಇವಾಗ ಹೊರಡೋಣ, ನಡೀರಿ. ಆಯಿತು, ಮಮ್ಮಿ ಏನೋ ಅಲ್ಲಿ ರಂಜಿತಾ ಆಂಟಿ ಮನೆಗೆ ಹೋಗಿದ್ದಾರೆ. ಇವಾಗ ನಾನು ಕೆಳಗಡೆ ಬಂದಿದ್ದೀನಪ್ಪ. ನೋಡೋಣ ಬನ್ನಿ ಅಜ್ಜಿ ಮನೆಗೆ ಹೋಗಿ. ಆಯಿತು, ಸೀನರಿ ನೋಡಿ ಹಿಂದೆ ಎಷ್ಟು ಚೆನ್ನಾಗಿದೆ ತಾನೇ ಅದು ಸೀನರಿ. ಅದು ಒರಿಜಿನಲ್ಲು ಗೈಸ್. ಇವಾಗ ಡೈರೆಕ್ಟಾಗೆ ಬಂದಾಯಿತು, ತಿಂದಾಯಿತು, ರಸಮ್. ಇವಾಗ ಮನೆಗೆ ಹೋಗ್ತಿದ್ದೀವಿ. ಯಪ್ಪ, ನಡೀರಿ ಹೋಗೋಣ. ರಜತ್ತು ಏನೋ ಬರ್ತಾನಂದ, ಗೊತ್ತಿಲ್ಲ ಕತೆ ಏನಂತ, ನೋಡೋಣ. ನಡೀರಿ. ಇಲ್ಲಿ ಸೀನರಿ ಮಸ್ತಾಗಿದೆ, ಬನ್ನಿ ಇಲ್ಲಿ ಹೋಗ್ಬಿಟ್ಟು ಸಿಗೋಣ. ಆಯಿತು, ಸರಿ ಗಾಯ್ಸ್. ಇವಾಗ ರಕ್ಷಿತಾ ಇರೋ Shut up, don't tell them that. ಶ್ರೀನಿವಾಸ್ ಕರೆಯಕ್ಕೆ ಶ್ರೀನಿವಾಸ್ ಅನ್ನೋದು ರಕ್ಷಿತಾ ಕರೆಯಕ್ಕೆ ಹೋಗ್ತಿದ್ದೀವಿ. What? But you can't do this to me. So hi guys, we are going to Rakshita's mane to call. ಇಂಗ್ಲೀಷ್ ಇವನೊಬ್ಬನೇ ಇಂಗ್ಲೀಷಲ್ಲಿ ಮಾತಾಡೋದು. Speak English, son. ಇವನು ಗ್ರಾಮರ್, ನಾನು ಲೆಟರು, ನಾನು ಗ್ರಾಮರು, ನಾನೇ ವರ್ಡ್ಸ್ ಇವನು ಮಾಡಿರೋದು. ಮರಾಠಿ, ಅವರು ಮರಾಠಿ ಸಾಮ್ರಾಜ್ಯ. ನಿಮ್ದು ಗೈಸ್ ಅವ್ರ ಮನೇಲಿ ಯಾರೋ ಬಂದವ್ರೆ. ಗೈಸ್ ಇವನ್ನ ಹಿಡ್ಕೊಳ್ಳ ಬೇಡ, ಕಳಿಸ್ಬಿಡ್ಲ? ನೀವೇನು ಹೇಳಿ? ಬೇಡ ಬಿಡಿ, ಒಳ್ಳೆ ಆಡ. ನಡಿ ಹೋಗಿ ಪ್ರೀತಮ್ನ ಕರ್ಕೊಂಡು, ಪ್ರೀತಮ್ನ ಕರ್ಕೊಂಡು ಐ ಹೋಗ, ಧೀರಜ್ನ ಕರ್ಕೊಂಬ ಹೋಗ. ಆಯ್ತು, ನನ್ನ ಸೈಕಲ್ಲ ತುಂಬಾ ದೊಡ್ಡದೈತೆ, ನಿಂಗೆ ಆಗಲ್ಲ ಬಾ. ಇಲ್ಲಿ ಓಡಿಸಿ ಹಂಗೆ ಆಗೋಗಿದೆ ಪಾಪ, ಜೀವ ಹೊಟ್ಟೋಗಿದೆ ಸೈಕಲ್ದು. ಆ ಸೈಕಲ್ ನಮ್ದಲ್ಲ, ಬಾರಪ್ಪ. ಜಾಮ ಹಾಕೋಣ. ಗುಡ್ ಈವ್ನಿಂಗ್ ಗೈಸ್. ಯಾರೂ ಬರಲಿಲ್ಲ, ನಾನು ಅದಕ್ಕೆ ಇಲ್ಲೇ ಬಂದು ಟೆರೆಸಲ್ಲಿ ಮಾಡ್ಕೊಂಬಿಟ್ವಿ. ನಾನು ಸ್ವಲ್ಪ ಮಲಗಿಲ್ಲ, ಇಲ್ಲಿ ಸೋಫಾ ಥರ ಒಂದಿತ್ತು, ಕೂತಿದ್ದೀವಿ. ಬಂದರು ನಿಮ್ಮ ಹುಡುಗರು. ಬಾಯಲ್ಲಪ್ಪ ಹಾಯ್ ಅದು. ಗೈಸ್ ಆವಾಗಲೇ ಒಂದು ಟ್ರೀಟ್ಮೆಂಟ್ ನಡೀತು ಗೈಸ್ ಎಲ್ಲರ ಹತ್ರ. ಫೋನಲ್ಲಿ ಒಂದು ರಜತ್ಗೆ ರಾಜು ಬ್ರೋಗೆ ಪ್ರ್ಯಾಂಕ್ ಕಾಲ್ ಮಾಡಿದ್ವಿ ಗೈಸ್. ಪ್ರ್ಯಾಂಕ್ ಅಲ್ಲ, ಏನು ತಲೆಗೆ ಬಿಡ್ತಾವ ಗೊತ್ತಾ? ಇವಾಗ ಅವನೇ ಕಾಲ್ ಮಾಡ್ತಾ ಇದೀವಿ, ಅವನೇ ಫೋನ್ ಮಾಡ್ತಾವ. ನಾನು ಫೋನ್ ಎತ್ತಲ್ಲ. 100 ವರ್ಷ ಆಯ್ಸ್ ಗೈಸ್, ನೋಡೋಣ ಗೈಸ್. ಎತ್ತಲ್ಲ ಗೈಸ್. ನಾನು ಏನು ಸುಳ್ಳು ಹೇಳ್ದ ಗೊತ್ತಾ? ಫಸ್ಟು ಹಾಸ್ಪಿಟಲಲ್ಲಿ ಇದ್ದೀನಿ ಅಂದ. ನಿಜ ಹೇಳು ಅಂದೆ. ಇಲ್ಲ ಕೊಣು, ಎಮರ್ಜೆನ್ಸಿ ಅಂದ. ಆಯಿತು, ಏನೋ ಆಯಿತು ಅಂತ ಕೇಳಿದ್ರೆ
ತಲೆ ಸುತ್ತೈತೆ ಅಂದ. ಗೈಸ್ ಅವನ ಹತ್ರ ತಾತನೇ ಇಲ್ಲ ಗೈಸ್. ತಾತಾನೆ ತೀರ್ಕೊಂಡು 1 ವರ್ಷ ಆಗೈತಲ್ವೇನೋ. ಹೌದು ಮತ್ತೆ ತಾತನು ಫಸ್ಟ್ ಆಮೇಲೆ 4 ತಾತ ಅವ್ರೆ ಅಂತ. ತಾತ ಅಂತೆ ಗೈಸ್. ನಮ್ಗೆ ತಲೆ ಬಿಡ್ತಾವ ಜೆಟ್ಟು ಗೈಸ್ ಕಸಿನ್ ತಾತ. ಅದಾದ್ಮೇಲೆ ಅದೆಲ್ಲ ಬಿಡಿ. ಅದಾದ್ಮೇಲೆ ಒಂದೇ ಸೆಕೆಂಡಲ್ಲಿ ಆಯ್ತು ನಿಜ ಹೇಳೋ ಎಲ್ಲೋ ಇದೆಯಾ ಅಜ್ಜಿ ಮನೇಲಿ ಇದ್ದೀನಿ ಅಂತವನೇ. ಅಯ್ಯೋ ನಿನ್ನ ಹಂಗಾರೆ ತಾತಾನೇ ಹೊಟ್ಟೋಗೋರು ಅದಕ್ಕೆ ಇನ್ನೊಂದ್ಸತಿ ಆಗ್ತಿದ್ಯಾ ಅಂದೆ. ಇಲ್ಲ ಕೊಡೋ ಇವಾಗ ಅತ್ತೆ ಮನೇಲಿ ಇದ್ದೀನಿ ಅಂತವ್ನು. ಅತ್ತೆ ಮನೆ ಬೇರೆ ಅಜ್ಜಿ ಮನೆ ಬೇರೆ ತಾನೇ ಅಂತಿದ್ದೀನಿ. ಆರೇನು ನೋಡಿದ್ರೆ ತಳ್ಳಿಗೆ ಏನು ಬಿಡ್ತಾವನು ಗೊತ್ತಾ ಗೈಸ್. 2 ಒಂದೇ ಮನೆ ಅಂತವ್ರು ಇರೋದು. ನಮ್ಗೆ ಫುಲ್ ತಲೆ ಕೆಟ್ಟೋಯ್ತು. ಅದಕ್ಕೆ ಫೋನ್ ಎತ್ತಿಲ್ಲ ನಾನು, ಬಿಟ್ಬಿಟ್ಟೆ. ಒಂದ್ಸಲ ತುಂಬಾ ಬೇಜಾರಾಗೋಯ್ತು ಗೈಸ್. ಬೇಜಾರಾಗಿಲ್ವೇನೋ? ನಮಗೆ ಕೇಳ್ಬಿಟ್ಟು ಒಂಥರ ಅನ್ಸ್ಬಿಡ್ತು. ಇಂತಾನು ಜನರು ಇರ್ತಾರ ಎಲ್ಲರೂ ಎಮೋಷನಲಿ ಹರ್ಟ್ ಆಗೋದ್ರು ಗೈಸ್. ಗೈಸ್ ಅವ್ನು ಟ್ಯೂಬ್ ಮೇಲೆ ಆಣೆ ಮಾಡ್ಬಿಟ್ಟ ಗೈಸ್. ಹೌದು ಗೈಸ್ ಅವ್ರ ಮನೇದು ಯಾವುದೋ ಟ್ಯೂಬ್ ಇದೆ ಅಂತೆ. ಅದೇನೋ ಇಷ್ಟ ಅಂತ, ಅದೇನೋ ಹೆಸರು ಗೊತ್ತಿಲ್ಲ ನನಗೆ. ಟ್ಯೂಬ್ ಅಂತ ಇಟ್ಟು ಅವ್ನ ಸೈಕಲ್ ಹೆಸರು ಟ್ಯೂಬು. ಸೈಕಲ್ ಹೆಸರು ಟ್ಯೂಬ್ ಅಂತ ಅವ್ನು ಕರೆಯೋದು. ನಾನು ಟ್ಯೂಬ್ ಇದ್ದಂಗೆ ಐತಲ್ಲ ಅದಕ್ಕೆ ಟ್ಯೂಬ್ ಅಂತ ಇಟ್ಟವನೆ. ಗೈಸ್ ಆಯಿತು ಗೈಸ್, ಇವಾಗ ಇನ್ನೂ ಮಾಡ್ತಿದ್ದಾನೆ ರಜತ್ ಗೈಸ್. ಇವಾಗ ಒಂದ್ಸತಿ ಎತ್ಬಿಡೋಣ ಗೈಸ್. ಒಂದು ಬ್ರೇಕ್ ಗೈಸ್. ಇವಾಗ ಇನ್ನೊಂದು ಬ್ರೇಕ್ ಗೈಸ್. ಇವಾಗ ಬ್ರೇಕ್ ಅಲ್ಲ ಗೈಸ್, ಇವಾಗ ನಾವು ಹೋಗಲ್ಲ. ಎಷ್ಟು ಸೈಕ್ ಆಗೋಯ್ತು ಅಂದರೆ ಇಲ್ಲೇ ಎಷ್ಟು ದೂರದೆ ಅಷ್ಟು ದೂರ ಹೊರಟೋಯ್ತು. ಎತ್ತೋ ಪಾಪ ಅಮ್ಮಗ ಒಳ್ಳೆ ಹುಡುಗ ಎತ್ತೋ. ಯಾ ನೋಡಿ ಗೈಸ್ ಸೀನರಿ ಚೆನ್ನಾಗಿದೆ. ಹಾಂ ತಳ್ಬಿಟ್ಟ. ನಡೀರಿ ಗೈಸ್, ಚಲ್ಮೇರೆ ಗೊಡೆ ಮಾಡ್ತಾನೆ ನಮ್ಮ ಸಮರ್ಥ. ಇವಾಗ ಕರಿಯೋಕೋಣ ಎಲ್ಲರಿಗೂ. ಇಲ್ಲ ಅಜ್ಜಿ ಮನೆಗೆ ಹೋಗಿದ್ದಾನೆ. ರಜತ್ ಏನು ಹೇಳ್ತಾವನೋ ಗೊತ್ತಾಗ್ತಿಲ್ಲ, ಎಲ್ಲಿದ್ದಾನ ಅಂತಾನೆ ಗೊತ್ತಿಲ್ಲ ರಜತ್. ಇರೇ ಗೈಸ್ ಇವಾಗ ಕರಿಬೇಕಿತ್ತಲ್ಲೋ. 3rd ಫ್ಲೋರ್ ಮತ್ತೆ ಹೋಗ್ಬೇಕು ಗೈಸ್. ಇದು ಇಟ್ಬಿಟ್ಟು ಹೋಗೋದು. ಇದನ್ನ ಅಮ್ಮಗ ಬಾಸ್ ಕುತ್ಕೊಂಡ್ಬಿಟ್ಟವ್ರೆ. ಶಿವಾಜಿ ಬಾಸ್ ತರ ಕತ್ರಿಗುಪ್ಪೆ ಬಾಸ್, ಅಮೋಗದಿ ಬಾಸ್ ಗೈಸ್. ಇವಾಗ ರಕ್ಷಿತಾ ಕರಿಯಕ್ಕೆ ಹೋಗ್ತಿದ್ದೀವಿ. ಪದೇ ಫೋನ್ ಮಾಡ್ತಿದ್ದಾನೆ. ಅವ್ನು ಎಷ್ಟು ಸುಳ್ಳು ಹೇಳ್ತಾನಂದ್ರೆ ಅಮೋಘನೂ ಅಷ್ಟು ಸುಳ್ಳು ಹೇಳಿರೋದು. ಅಮೋಘ ಕತ್ರಿಗುಪ್ಪೆ ಬಾಸ್. ಕತ್ರಿಗುಪ್ಪೆ ಬಾಸ್ ನೀನು ಹೇಳೋ, ನೀನು ಸುಳ್ಳು ಹೇಳಿರತ್ತಾನೆ. ಹಾಂ ಇವನು ಹೇಳಿದ್ದಾನೆ ಸುಳ್ಳು ನಮ್ಮ ಮುಂದೆ. ಇವಾಗ ನೋಡಿ ಗೈಸ್ ತಲೆ ಅಲ್ಲಾಡ್ಸಿದಾನೆ ಗೊಂಬೆ ತರ. ಗೈಸ್ 3ನೇ ಫ್ಲೋರ್ ಬಂದಿದ್ದೀವಿ ಕರಿಯೋಕ್ಕೆ. ನಾನು ರಜತ್ ಫೋನ್ ಎತ್ತಲ್ಲ. ಗೈಸ್ ಇವತ್ತು ಅಮ್ಮಗ ಏನೋ ಟ್ರೀಟ್ ಕೊಡ್ತಾನಂತೆ ಎಲ್ಲರಿಗೂ. ಏನಿಲ್ವಾ? ಮತ್ತೆ ಕಾಲ್ ಮಾಡ್ತೇನೆ ಬಿಡಲ್ಲ. ಕಾಲ್ ಎಂಡ್ ಮಾಡಿದೆ ಬಿಡಿ ಗೈಸ್. ಆಯ್ತು ನಡೀರೋ ಎಲ್ಲರೂ ಹೋಗೋಣ. ಎಲ್ಲ ಶೇರ್ ಹಾಕೊಂಡು ಹೋಗೋಣ. ಇವರೆಲ್ಲ ಏನು ಮಾಡೋದು ಗೈಸ್, ದುಡ್ಡು ಜಾಸ್ತಿ ಐತೆ ನಮ್ಗೆ, ಅದಿಲ್ಲ ಖರ್ಚು ಮಾಡ್ಬೇಕನ್ಸ್ತೈತೆ. ಹಾಂ ರಕ್ಷಿತಾ ಮನೆಗೆ ಹೋಗಿದ್ವಿ. ನಡೀರಿ ಗೈಸ್ ಹೋಗೋಣ. ನಡೀರಿ ಗೈಸ್ ಹೋಗೋಣ. ಮೇಲೆ ನಾನು ಹೊರಗಡೆ ಬಂದ್ಬಿಟ್ಟೆ, ನಮಗೆಲ್ಲ ಸೆಟ್ ಆಗಲ್ಲ. ಈ ಸತಿ ಫೋನ್ ಮಾಡಿ ನಡೀರಿ ಅಮ್ಮ ಹೋಗೋಣ ಅಂತ. ಅದೇನೋ ನಾಳೆ ಐಟಮ್ ತರಬೇಕಂತೆ, ಅದಕ್ಕೆ ಹೋಗೋಣ ಅಂತೀನಿ. ನಡೀರಿ. ಖಾಲಿ ಸೀಟ್ ಹತ್ರ ಹೋಗಿದ್ದಾರೆ, ನೋಡೋಣ ಬನ್ನಿ. ನೋಡಿಲ್ಲ ಗೈಸ್. ಮಮ್ಮಿ ಫೋನ್ ಮಾಡಿದ್ಮೇಲೆ ಹೋಗೋಣ ಅಂತಿದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಹೋದರೆ ಹೋಗ್ತೀವಿ, ಇಲ್ಲ ಅಂದರೆ ಇವತ್ತೇನು ಕೆಲಸ. ಇವತ್ತು ಹೋಗೋದೆ ಗ್ಯಾರಂಟಿ. ಸ್ವಲ್ಪ ಐಟಮ್ಸ್ ತರೋದಿದೆ, ಬರ್ತಾರೆ ಮಮ್ಮಿ. ಅದಕ್ಕೆ ಎಲ್ಲ ಖಾಲಿ ಸೈಡ್ ಹತ್ರ ಹೋಗಿದ್ದಾರೆ. ನಡೀರಿ ಹೋಗೋಣ. ಖಾಲಿ ಬೇರೆ ಇದೆ ಸೈಟು. ನಂಗೆ ಗೊತ್ತಿಲ್ಲ ಅಪ್ಪ. ಅಣ್ಣ ಇರೋ ಏನೋ ಮಾಡ್ತಿರೋ. ಜಾಗ ನೋಡ್ತಾ ಇದ್ವಿ ನೆನೆ, ನಾವು ಇಲ್ಲಿ ಬಚ್ಚಿಟ್ಕೊಂಡಿದ್ವಿ. ತೊಗೊಂಬಿಡೋದ? ಎಷ್ಟು ಜಾಗ ನೋಡು. ಲೋ ಅದು ಎಷ್ಟು ಡೀಪ್ ಐತೆ ಗೊತ್ತಾ ಅದು. ನೋಡಿ ಹೋಗೋಣ. ಸಮರ್ಥ ಹುಷಾರು. ಲವ್ ಇದೆಲ್ಲೋ ಡೀಪ್ ಐತೆ. ಈ ಡೆಪ್ತ್ ಐತೆ.
ಡೆಪ್ತ್ ಐತೆ ಆಗಲ್ಲ. ಅವತ್ತು ಮೊನ್ನೆ ಇದು ಆ್ಯಕ್ಚುಲಿ ಕಲ್ಲಿದೆ ಕಣೋ ಇಲ್ಲಿಲ್ಲ. ನಾವಿಲ್ಲಿ ಹೋಗಿದ್ರೇನು ಬರ್ಬೋದು. ಏಯ್ ಇರಪ್ಪ, ನಾನು ಆ ಕಡೆ ಬರ್ತೀನಿ. ಇಲ್ಲಿ ಬಿಗ್ ಬಜಾರ್ ರೋಡ್ ಬಂದಿದ್ದೀವಿ. ಮಲ್ಲಿಗೆ ಹೂವು ತೊಗೊಳಕ್ಕೆ ಎಲ್ಲ ತೊಗೊಂಡ್ಬಿಟ್ಟು ಹೋಗ್ತಾ ಅದಕ್ಕೆ ಮಮ್ಮಿ ಜೊತೆ ಬಂದಿದ್ದು. ನಡೀರಿ ಹೋಗೋಣ. ಇವಾಗ ಅಲ್ಲಿಂದ ಬಿಗ್ ಬಜಾರ್ ರೋಡಿಂದ ಇನ್ನೂ ಯೂ ಟರ್ನ್ ಮಾಡಿಕೊಂಡು ಬ್ಯಾಂಗಲ್ ಸ್ಟೋರ್ ಹತ್ರ ಬಂದಿದ್ದೀವಿ. ಏನು 2 ಐಟಮ್ ತೊಗೊಂಡಿರೋದು. ಇನ್ನು ಒಂದು ಹೂವು, ಇನ್ನೊಂದು ಮಲ್ಲಿಗೆ ಹೂವು ಅಷ್ಟೇ. ಇನ್ನೇನು ಆಯ್ತಲ್ಲ 17, ಇನ್ನೂ ಇವತ್ತೇನು ಡೇ 19th, 24th 1 ತಿಂಗಳು ಅಷ್ಟೇ ಬರ್ಡೇಗೆ. ನನಗೆ ಇವಾಗ ಗಾಡಿ ತೋರಿಸ್ತೀನಿ ರೀ. ನಂದು ಹೊಂಡಾ ಆ್ಯಕ್ಟಿವಾ ಹಳ್ಳಿಯದು 2009 or 8 ತೊಗೊಂಡಿದ್ದು. ಈ ಗಾಡೀಲಿ ನನಗೆ ಒಂದೇ ಒಂದು ಆಸೆ. ಈ ಗಾಡಿ ಅಲ್ಲ, ನೆಕ್ಸ್ಟ್ ಗಾಡಿ ಬರೋದಲ್ಲಿ ಇಲ್ಲಿ BMW ಅಂತ ಬರಬೇಕಷ್ಟೆ. ಬೈಕೋ ಶೋ ಮೊತ್ತ ಬೇಕು. ಮೀನಿಂಗ್ ಅದರದ್ದು ಜರ್ಮನ್ದು BMW ಅಂತ ತೊಗೊಬೇಕು ಅಷ್ಟೇ. ಆಯಿತು, ಇನ್ನೊಂದು ವರ್ಷ ಕಾಯ್ಬೇಕು ಅದಕ್ಕೆ. ಇವಾಗ 17ಗೆ ಹೊಂಡಾ ಆ್ಯಕ್ಟಿವಾನೆ ಗೈಸ್. 200 ಹಾಕ್ಸಿದ್ರೆ ಪೆಟ್ರೋಲು ತೋರಿಸ್ತೀನಿ. ಅದು ನಮ್ದು ಇದು ಸ್ಪೀಡೋಮೀಟರ್ ಒಂದು ಹೋಗಿದೆ. ಏನೇನು ಹೊಸ ಐಟಮ್ ಹಾಕ್ಸಿದ್ವಿ. ಯಾವುದೋ ಕೀ ಚೈನ್ ಮಾಡಿಸಿದ್ವಿ, ಹೊಸ ಕೀ ಮಾಡಿಸಿದ್ವಿ, ಮತ್ತು ಇದು ಹೋಲ್ಡರ್ ಒಂದು ಮಾಡಿಸಿದ್ವಿ. ಅದಾದಮೇಲೆ ಮೈಲೇಜು ಚೆನ್ನಾಗೇ ಕೊಡುತ್ತೆ. 1 ಲೀಟರ್ಗೆ ಅಬೌಟ್ 20-30 ಅಷ್ಟು ಕೊಟ್ಟೆ ಕೊಡುತ್ತೆ ಗಾಡಿ. ಇನ್ನೊಂದೇ ಒಂದು ಇದು ಸ್ಪೀಡೋಮೀಟರ್ ಒಂದು ಹಾಕ್ಸ್ಬೇಕು. ಹೆಂಗಂದರೆ ಇದು ಹೊಟ್ಟೋಗಿದೆ, ಇದು ಇದಾಗತ್ತೆ ನೋಡಿ, ವರ್ಕ್ ಆಗುತ್ತೆ. ಆಫ್ ಮಾಡೋದನ್ನ ಬರುತ್ತೆ ನೋಡಿ. ಆನ್ ಮಾಡಿದೆ, ಮೇಲೋಯ್ತು. ಇದು ಸ್ಪೀಡೋಮೀಟರ್ ಹೊಟ್ಟೋಗಿದೆ. ನಾವು ಒಂದೇ ಒಂದು ಪ್ಲ್ಯಾನ್ ಇರೋದು. ಇಲ್ಲಿ ಒಂದು ಡಿಜಿಟಲ್, ಈ ಕಡೆ ಗ್ಯಾಪ್ ಇತ್ತಲ್ಲ ರೈಟ್ ಸೈಡಲ್ಲಿ, ಅಲ್ಲೊಂದು ಡಿಜಿಟಲ್ ಒಂಥರ ಸ್ಕ್ರೀನ್ ಬರುತ್ತೆ, ಅದೊಂದು ತೊಗೊಬೇಕು. ಅದೊಂದು ಕನೆಕ್ಟ್ ಒಂದು ಮಾಡಬೇಕು ಅಷ್ಟೇ. ನಡೀರಿ ಹೋಗೋಣ. ಬಂದರು ಅಮ್ಮ ಇಂದ ಬಾಳೆಹಣ್ಣು ತರಕ್ಕಂತೆ ಗೊತ್ತು. ನಡೀರಿ ಹೋಗೋಣ. ಆಲೂಗಡ್ಡೆ ತೊಗೊಂಡು. ಹಾಂ ಸರಿ, ಆಲೂಗಡ್ಡೆ. ನಮ್ಮ ಮನೇಲಿ ನಾನು ಇನ್ನೂ ಸ್ವಲ್ಪ ಫೇಮಸ್ ಅದೇ ಕ್ಲಿಕ್ ಆಗ್ತಿದೆ ಅಂತ ಗೊತ್ತಾದರೆ ನಮ್ಮಮ್ಮನೂ ಮಕ್ಕ ತೋರಿಸ್ತಾರೆ. ಅವ್ರಿಗೇನಂದರೆ ಒಂಥರ ನಾಚಿಕೆ ಒಂಥರ. ಇವಾಗ ನೋಡಿ ಎಷ್ಟು ಜನರು ಇರಲಿ ಮಾತಾಡ್ತೀನಿ ಕ್ಯಾಮ್ರಾ ಹಿಡ್ಕೊಂಡು. ಮೊದಲು ಮಾತಾಡ್ತಿದ್ದ ನಾಚ್ಕೊಂತಿದ್ದೆ. ಗಾಡಿ ಓಡಿಸ್ಬೇಕಂದ್ರೆ ಗೈಸ್ ಹೆಲ್ಮೆಟ್ಟು ಫಸ್ಟು ನಿಜ ಹೇಳ, ಕಾನ್ಫಿಡೆನ್ಸ್ ಇರಬೇಕು. ಎರಡನೇದು ಸೇಫ್ಟಿಗೆ ಹೆಲ್ಮೆಟ್ ಹಾಕ್ಕೊಳ್ಳಿ, ಅಷ್ಟೇ ಸಾಕು. ಹೆದರ್ಕೊಳ್ಳೋದೆಲ್ಲ ಮಾಡ್ಕೊಂಬಿಡಿ. ಈಗ ಮಮ್ಮಿ ಬರಲಿ. ಇವಾಗ ಡೈರೆಕ್ಟು ಇದ್ದಿದೆಯಲ್ಲ ಎಲ್ಲೆಡಿ, ಯಾವ ಜಾಗಪ್ಪ ಅದು, ಬಾಳೆಹಣ್ಣು ತೊಗೊಳ್ಳೋ ಜಾಗಕ್ಕೆ ಹೋಗೋಣ. ಅಲ್ಲಿ ಕಸ್ಟಮರ್ ನಾವೆಲ್ಲ. ಹೋಗೋಣ ಬನ್ನಿ, ನಡೀರಿ. ಹಾಂ ಸರಿ, ಹೋಗೋಣ ಬನ್ನಿ. ಹಣ್ಣು ತೊಗೊಳಕ್ಕೆ ಬಂದಿದ್ದೀವಿ ಗೈಸ್. ಅಂಗಡಿ ಕಸ್ಟಮರ್ ಇಲ್ಲೇ ತೊಗೊಳಕ್ಕೆ ಬಂದಿದ್ದೀವಿ. ಅಬ್ಬಾ बोला कुछ जावा होता. ಹಾಂ ಚಿತ್ರಸ್ ಎಲ್ಲಮ್ಮ ದೇವಸ್ಥಾನ ಇವಾಗ ನೆಕ್ಸ್ಟ್ ಸ್ಟಾಪು. ಇವಾಗ ಅದು ಬೀನ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ಬೀನ್ಸ್ ತೊಗೊಂಡಾದ್ಮೇಲೆ ಎಲೆ ತೊಗೊಳಕ್ಕೆ ಹೋಗ್ಬೇಕು. ಇನ್ನೂ ಎಲೆನೋ ಅದೇನೆಲ್ಲ ಕೊಡುವೆ ಎಲ್ಲನೋ ಗೊತ್ತಿಲ್ಲ, ನೋಡೋಣ. ಹಿಂಗಿಟ್ರೆ ಮಕ್ಕನೇ ಕಾಣಿಸುತ್ತೆ. ಯಾವ ಎಲ್ಲ ಎಲೆಗಿಲೆ. ಇವಾಗ ಗ್ರೋಸರಿ ಶಾಪ್ ಬಂದಿದ್ದೀವಿ. ಗ್ರೋಸರಿ ಶಾಪು ಅಲ್ಲಿ ಬಂದು ಎಲ್ಲ ಐಟಮ್ಸ್ ತೊಗೊಬೇಕು. ಕೂತಿದ್ದೀನಿ ಗಾಡಿ ಮೇಲೆ. ಇಲ್ಲ ಆದಮೇಲೆ ಇವಾಗ ಮನೆಗೆ ಹೋಗೋಣ ಬನ್ನಿ. ಇಲ್ಲ ಇನ್ನೂ ಆಗುತ್ತೆ, ಇನ್ನೊಂದು 10 ನಿಮಿಷ ಆಗುತ್ತೆ. ಸುಮ್ಮನೆ ನಿಂತ್ಕೊತೀನಿ. ಬಂದಿದ್ದ ತಕ್ಷಣ ಹೋಗೋಣ ಗೈಸ್. ಅದೇ ಊಟಕ್ಕೆ ಇವರು ರಕ್ಷಿತಾ ಅವ್ರ ಮನೆಯವ್ರು ಕಟ್ತಿದ್ರು. ಊಟ ಮಾಡಿದೆ. ಎಲ್ಲರೂ ಮಾತಾಡ್ತಿದ್ದ, ಹೊರಗಡೆ ಬಂದೆ ಗೈಸ್. ನನಗೆ ಹೇಳಿದ್ನಲ್ಲ ವಿಷಯ. ಇವತ್ತಿನ ವ್ಲಾಗ್ ಮುಗೀತು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಬಾಯ್, ಶುಭರಾತ್ರಿ.